ಹಿಂದೂಸ್ತಾನ್ ಯೂನಿಲೀವರ್ ಲಿಮಿಟೆಡ್ HUL ತನ್ನ 2026ರ ಹಣಕಾಸು ವರ್ಷದ 4ನೇ ತ್ರೈಮಾಸಿಕ Q4 FY26 ಫಲಿತಾಂಶವನ್ನು ಏಪ್ರಿಲ್ 30, 2026ರಂದು ಪ್ರಕಟಿಸಿದೆ. ಈ ಬಾರಿಯ ಫಲಿತಾಂಶದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ಲಾಭ ಮತ್ತು ಆದಾಯ ಪ್ರಾಫಿಟ್ ಅಂಡ್ ರೆವೆನ್ಯೂ. ನಿವ್ವಳ ಲಾಭ ನೆಟ್ ಪ್ರಾಫಿಟ್. ಕಂಪನಿಯು ಈ ತ್ರೈಮಾಸಿಕದಲ್ಲಿ 2994 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಕಳೆದ ವರ್ಷದ ಇದೇ ಅವಧಿಗೆ 2475 ಕೋಟಿಗೆ ಹೋಲಿಸಿದರೆ ಇದು ಸುಮಾರು 21% ಏರಿಕೆ ಕಂಡಿದೆ. ಒಟ್ಟು ಆದಾಯ ರೆವೆನ್ಯೂ. ಕಂಪನಿಯ ಒಟ್ಟು ಆದಾಯ 16,351 ಕೋಟಿಗೆ ತಲುಪಿದ್ದು ಇದು ಕಳೆದ ವರ್ಷಕ್ಕಿಂತ ಸುಮಾರು 8% ಹೆಚ್ಚಾಗಿದೆ. 2. ಮಾರಾಟದ ಪ್ರಮಾಣ ವಾಲ್ಯೂಮ್ ಗ್ರೋತ್. HUL ಈ ಬಾರಿ 6% ಅಂಡರ್ಲೈಯಿಂಗ್ ವಾಲ್ಯೂಮ್ ಗ್ರೋತ್ UVG ದಾಖಲಿಸಿದೆ. ಇದು ಕಳೆದ 12-15 ತ್ರೈಮಾಸಿಕಗಳಲ್ಲಿಯೇ ಅತ್ಯಂತ ಹೆಚ್ಚಿನ ಬೆಳವಣಿಗೆಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಚೇತರಿಸಿಕೊಳ್ಳುತ್ತಿರುವುದು ಕಂಪನಿಗೆ ಪೂರಕವಾಗಿದೆ. 3. ಡಿವಿಡೆಂಡ್ ಘೋಷಣೆ ಡಿವಿಡೆಂಡ್ ಅಪ್ಡೇಟ್. ಹೂಡಿಕೆದಾರರಿಗೆ ಕಂಪನಿಯು ಪ್ರತಿ ಷೇರಿಗೆ ₹22 ಅಂತಿಮ ಲಾಭಾಂಶ ಫೈನಲ್ ಡಿವಿಡೆಂಡ್ ಘೋಷಿಸಿದೆ. ನವೆಂಬರ್ 2025ರಲ್ಲಿ ನೀಡಲಾದ ₹19 ಮಧ್ಯಂತರ ಡಿವಿಡೆಂಡ್ ಸೇರಿ ಈ ವರ್ಷದ ಒಟ್ಟು ಡಿವಿಡೆಂಡ್ ₹41 ಆಗಲಿದೆ. ಈ ಡಿವಿಡೆಂಡ್ ಪಡೆಯಲು ಜೂನ್ 23, 2026 ಅನ್ನು ರೆಕಾರ್ಡ್ ಡೇಟ್ ಎಂದು ನಿಗದಿಪಡಿಸಲಾಗಿದೆ. 4. ವಿವಿಧ ವಿಭಾಗಗಳ ಸಾಧನೆ ಹೋಮ್ ಕೇರ್. ಈ ವಿಭಾಗದಲ್ಲಿ 9%ರಷ್ಟು ಬಲವಾದ ಬೆಳವಣಿಗೆ ಕಂಡುಬಂದಿದೆ. ಬ್ಯೂಟಿ ಮತ್ತು ವೆಲ್ನೆಸ್ ಸುಮಾರು 8%ರಷ್ಟು ಏರಿಕೆ ದಾಖಲಾಗಿದೆ. ಪರ್ಸನಲ್ ಕೇರ್ ಮತ್ತು ಫುಡ್ಸ್ ಈ ವಿಭಾಗಗಳು ತಲಾ 5%ರಷ್ಟು ಬೆಳವಣಿಗೆ ಕಂಡಿವೆ. 5. ಹೂಡಿಕೆದಾರರಿಗೆ ಗಮನಿಸಬೇಕಾದ ಅಂಶಗಳು. EBITA ಮಾರ್ಜಿನ್. ಕಾರ್ಯಾಚರಣೆಯ ಲಾಭದ ಪ್ರಮಾಣ ಮಾರ್ಜಿನ್ಸ್ 23.7%ರಷ್ಟಿದ್ದು ಸ್ಥಿರವಾಗಿದೆ. ಮಾರುಕಟ್ಟೆಯ ಪ್ರತಿಕ್ರಿಯೆ. ಫಲಿತಾಂಶವು ವಿಶ್ಲೇಷಕರ ನಿರೀಕ್ಷೆಗಿಂತ ಉತ್ತಮವಾಗಿದ್ದರೂ ಮಾರುಕಟ್ಟೆಯ ಒಟ್ಟಾರೆ ಏರಿಳಿತದಿಂದಾಗಿ ಷೇರು ಬೆಲೆಯಲ್ಲಿ ಸ್ವಲ್ಪ ಏರಿಳಿತ ಕಂಡುಬಂದಿದೆ. ಏಪ್ರಿಲ್ 30ರ ಅಂತ್ಯಕ್ಕೆ ಸುಮಾರು 2254ರ ಆಸುಪಾಸಿನಲ್ಲಿ ವಹಿವಾಟು ನಡೆಸಿದೆ. ಒಟ್ಟಾರೆಯಾಗಿ ಗ್ರಾಮೀಣ ಮಾರುಕಟ್ಟೆಯ ಚೇತರಿಕೆ ಮತ್ತು ಮಾರಾಟದ ಪ್ರಮಾಣದಲ್ಲಿನ ಹೆಚ್ಚಳವು HUL ಪಾಲಿಗೆ ಈ ತ್ರೈಮಾಸಿಕದಲ್ಲಿ ಆಶಾದಾಯಕವಾಗಿ ಮೂಡಿಬಂದಿದೆ. APL ಅಪೋಲೋ ಟ್ಯೂಬ್ಸ್ ಸಂಸ್ಥೆಯು 2025-26ನೇ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದ Q4 FY26ನ ಫಲಿತಾಂಶವನ್ನು ಮೇ 2, 2026ರಂದು ಪ್ರಕಟಿಸಿದೆ. ಈ ತ್ರೈಮಾಸಿಕದಲ್ಲಿ ಕಂಪನಿಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಲಾಭ ಮತ್ತು ಆದಾಯ ಎರಡರಲ್ಲೂ ಏರಿಕೆ ಕಂಡಿದೆ. ಇದರ ಸಂಪೂರ್ಣ ವಿವರಗಳು ಇಲ್ಲಿವೆ. 1. ಆರ್ಥಿಕ ಮುಖ್ಯಾಂಶಗಳು Q4 FY26. ಕಂಪನಿಯು ಈ ಅವಧಿಯಲ್ಲಿ ದಾಖಲೆ ಮಟ್ಟದ ಸಾಧನೆ ಮಾಡಿದೆ. ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ಲಾಭದಲ್ಲಿ 21% ಏರಿಕೆ ಕಂಡುಬಂದಿದ್ದು ₹354.4 ಕೋಟಿಗೆ ತಲುಪಿದೆ. ಕಳೆದ ವರ್ಷ ₹293.1 ಕೋಟಿ ಇತ್ತು. ಆದಾಯ ರೆವೆನ್ಯೂ. ಕಾರ್ಯಾಚರಣೆಯ ಮೂಲಕ ಬರುವ ಆದಾಯವು 14% ಹೆಚ್ಚಳ ಕಂಡು ₹6,269.2 ಕೋಟಿಯಾಗಿದೆ. EBITA ಕಾರ್ಯನಿರ್ವಹಣಾ ಲಾಭವು EBITA 24% ಹೆಚ್ಚಾಗಿ ₹511 ಕೋಟಿಗೆ ಏರಿಕೆಯಾಗಿದೆ. ಮಾರ್ಜಿನ್ಸ್. ಕಂಪನಿಯ ಲಾಭದ ಪ್ರಮಾಣವು ಮಾರ್ಜಿನ್ಸ್ 7.5%ರಿಂದ 8.1%ಗೆ ಸುಧಾರಿಸಿದೆ. 2. ಡಿವಿಡೆಂಡ್ ಘೋಷಣೆ. ಹೂಡಿಕೆದಾರರಿಗೆ ಖುಷಿಯ ಸುದ್ದಿಯೆಂದರೆ ಕಂಪನಿಯು ಪ್ರತಿ ಷೇರಿಗೆ ₹8.50 425% ಅಂತಿಮ ಲಾಭಾಂಶವನ್ನು ಫೈನಲ್ ಡಿವಿಡೆಂಡ್ ಶಿಫಾರಸು ಮಾಡಿದೆ. ಇದು ಷೇರುದಾರರ ಅನುಮೋದನೆಗೆ ಒಳಪಟ್ಟಿರುತ್ತದೆ. 3. ಕಾರ್ಯಾಚರಣೆಯ ಪ್ರದರ್ಶನ. ಕಂಪನಿಯು ಸೌರಶಕ್ತಿ ಅಂದ್ರೆ ಸೋಲಾರ್, ಪ್ರೀ ಇಂಜಿನಿಯರ್ಡ್ ಬಿಲ್ಡಿಂಗ್ ಅಂದ್ರೆ PEB ಮತ್ತು ನಗರ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ಗುರುತಿಸಿದೆ. ವಾರ್ಷಿಕ ಆಧಾರದ ಮೇಲೆ ಮಾರಾಟದ ಪ್ರಮಾಣವು ಅಂದ್ರೆ ಸೇಲ್ಸ್ ವಾಲ್ಯೂಮ್ ಸ್ಥಿರವಾದ ಪ್ರಗತಿಯನ್ನು ತೋರಿಸಿದೆ. 4. ಮಾರುಕಟ್ಟೆಯ ಪ್ರತಿಕ್ರಿಯೆ ಮತ್ತು ತಜ್ಞರ ಅಭಿಪ್ರಾಯ. ಫಲಿತಾಂಶಗಳು ನಿರೀಕ್ಷೆಗಿಂತ ಉತ್ತಮವಾಗಿದ್ದರೂ ಮಾರುಕಟ್ಟೆಯ ಒಟ್ಟಾರೆ ಪರಿಸ್ಥಿತಿಯಿಂದಾಗಿ ಷೇರು ಬೆಲೆಯಲ್ಲಿ ಸ್ವಲ್ಪ ಏರಿಳಿತ ಕಂಡುಬಂದಿದೆ. ಷೇರು ಬೆಲೆ. ಫಲಿತಾಂಶ ಪ್ರಕಟವಾದ ನಂತರ ಷೇರು ಬೆಲೆಯು ಸರಿಸುಮಾರು ₹1905ರಿಂದ 1907ರ ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದೆ. ಬ್ರೋಕರೇಜ್ ರೇಟಿಂಗ್.
ಹೆಚ್ಚಿನ ವಿಶ್ಲೇಷಕರು ಅಂದ್ರೆ ಸುಮಾರು 19 ಮಂದಿ ಈ ಷೇರಿಗೆ ಬೈ ಅಂದ್ರೆ ಖರೀದಿಸಿ ರೇಟಿಂಗ್ ನೀಡಿದ್ದಾರೆ. ಕೆಲವು ಪ್ರಮುಖ ಸಂಸ್ಥೆಗಳು ರೂಪಾಯಿ 2617ರವರೆಗೆ ಗುರಿ ಬೆಲೆಯನ್ನು ಅಂದ್ರೆ ಟಾರ್ಗೆಟ್ ಪ್ರೈಸ್ನ ನೀಡುತ್ತಿವೆ. ಆವೆನ್ಯೂ ಸೂಪರ್ಮಾರ್ಟ್ಸ್ ಡಿಮಾರ್ಟ್ ಕಂಪನಿಯು 2025-26ರ ಹಣಕಾಸು ವರ್ಷದ 4ನೇ ತ್ರೈಮಾಸಿಕ Q4 FY26 ಫಲಿತಾಂಶವನ್ನು ಮೇ 2, 2026ರಂದು ಪ್ರಕಟಿಸಿದೆ. ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಡಿಮಾರ್ಟ್ Q4 ಫಲಿತಾಂಶದ ಮುಖ್ಯಾಂಶಗಳು. ಕಂಪನಿಯು ಈ ತ್ರೈಮಾಸಿಕದಲ್ಲಿ ಬಲವಾದ ಬೆಳವಣಿಗೆಯನ್ನು ದಾಖಲಿಸಿದೆ. ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ಲಾಭವು 19.2% ಹೆಚ್ಚಾಗಿದ್ದು 657 ಕೋಟಿ ತಲುಪಿದೆ. ಕಳೆದ ವರ್ಷ 551 ಕೋಟಿ ಇತ್ತು. ಒಟ್ಟು ಆದಾಯ ರೆವೆನ್ಯೂ ಕಾರ್ಯಾಚರಣೆಯ ಆದಾಯವು 19% ಏರಿಕೆಯಾಗಿ 17,684 ಕೋಟಿಗೆ ತಲುಪಿದೆ. ಇಬಿಐಟಿಎ ಇದು 26.7%ರಷ್ಟು ಏರಿಕೆಯಾಗಿ 1,211 ಕೋಟಿ ಆಗಿದೆ. ಕಾರ್ಯನಿರ್ವಹಣಾ ಲಾಭದ ಮಾರ್ಜಿನ್ ಇಬಿಐಟಿಎ ಮಾರ್ಜಿನ್ 6.42ರಿಂದ 6.84ಕ್ಕೆ ಸುಧಾರಿಸಿದೆ. ಹೆಚ್ಚುವರಿ ಮಾಹಿತಿ. ಸ್ಟೋರ್ಗಳ ಸಂಖ್ಯೆ. ಕಂಪನಿಯು ಈ ತ್ರೈಮಾಸಿಕದಲ್ಲಿ ದಾಖಲೆಯ 58 ಹೊಸ ಸ್ಟೋರ್ಗಳನ್ನು ತೆರೆಯುವ ಮೂಲಕ ಒಟ್ಟು ಸ್ಟೋರ್ಗಳ ಸಂಖ್ಯೆ 500ರ ಗಡಿ ದಾಟಿದೆ. ಮಾರಾಟದ ಬೆಳವಣಿಗೆ 2 ವರ್ಷಗಳಿಗಿಂತ ಹಳೆಯದಾದ ಸ್ಟೋರ್ಗಳ ಮಾರಾಟವು ಎಸ್ಎಸ್ಎಸ್ಜಿ 10.8% ಪ್ರಗತಿ ಕಂಡಿದೆ. ಷೇರು ಮಾರುಕಟ್ಟೆಯ ಮೇಲೆ ಪ್ರಭಾವ. ವಿಶ್ಲೇಷಕರ ಪ್ರಕಾರ ಕಂಪನಿಯ ಆದಾಯವು ನಿರೀಕ್ಷೆಗಿಂತ ಉತ್ತಮವಾಗಿದೆ. ಆದರೂ 3ನೇ ತ್ರೈಮಾಸಿಕಕ್ಕೆ Q3ಗೆ ಹೋಲಿಸಿದರೆ ಲಾಭದಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದಿದೆ. ಸೀಕ್ವೆನ್ಷಿಯಲ್ ಡಿಕ್ಲೈನ್. ಸೂಚನೆ: ಪ್ರಸ್ತುತ ಮಾರುಕಟ್ಟೆಯಲ್ಲಿ ಡಿಮಾರ್ಟ್ ಷೇರು ಬೆಲೆ ಸುಮಾರು ₹3,800 ₹4,500 ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದ್ದು, ದೀರ್ಘಾವಧಿಯ ಹೂಡಿಕೆದಾರರಿಗೆ ಇದು ಸಕಾರಾತ್ಮಕ ಫಲಿತಾಂಶವೆಂದು ಪರಿಗಣಿಸಲಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ RIL ತನ್ನ 2025-26ನೇ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದ Q4ನ ಫಲಿತಾಂಶಗಳನ್ನು ಏಪ್ರಿಲ್ 24, 2026ರಂದು ಪ್ರಕಟಿಸಿದೆ. ಈ ಕುರಿತಾದ ಸಮಗ್ರ ಮಾಹಿತಿ ಇಲ್ಲಿದೆ. ಮುಖ್ಯ ಅಂಕಿಅಂಶಗಳು. Q4 FY26 ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಸುಮಾರು 20,589 ಕೋಟಿ ರೂಪಾಯಿ. ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಲಾಭದಲ್ಲಿ ಸುಮಾರು 8% ಇಳಿಕೆಯಾಗಿದೆ. ಒಟ್ಟು ಆದಾಯ ರೆವೆನ್ಯೂ 3.25 ಲಕ್ಷ ಕೋಟಿ. ಇದು ಕಳೆದ ವರ್ಷಕ್ಕಿಂತ ಸುಮಾರು 12.6%ರಷ್ಟು ಏರಿಕೆಯಾಗಿದೆ. ಲಾಭಾಂಶ ಡಿವಿಡೆಂಡ್ ಪ್ರತಿ ಷೇರಿಗೆ ₹6 ಲಾಭಾಂಶವನ್ನು ಕಂಪನಿಯ ಮಂಡಳಿಯು ಶಿಫಾರಸು ಮಾಡಿದೆ. ಇಬಿಐಟಿಡಿಎ 48,588 ಕೋಟಿ ರೂಪಾಯಿ. ಇದು ಕಂಪನಿಯ ಉತ್ತಮ ಕಾರ್ಯಾಚರಣಾ ಸಾಮರ್ಥ್ಯವನ್ನು ತೋರಿಸುತ್ತದೆ. ವಿಭಾಗ ಸೆಗ್ಮೆಂಟ್ ಮುಖ್ಯಾಂಶಗಳು. ರಿಲಯನ್ಸ್ ಜಿಯೋ ಗ್ರಾಹಕರ ಸಂಖ್ಯೆ ಮತ್ತು ARPU ಪ್ರತಿ ಗ್ರಾಹಕರಿಂದ ಬರುವ ಸರಾಸರಿ ಆದಾಯ ಹೆಚ್ಚಳದಿಂದಾಗಿ ಆದಾಯದಲ್ಲಿ ಸ್ಥಿರ ಬೆಳವಣಿಗೆ ಕಂಡಿದೆ. ಮುಕೇಶ್ ಅಂಬಾನಿಯವರು ಜಿಯೋ ಐಪಿಯು ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಸುಳಿವು ನೀಡಿದ್ದಾರೆ. ರಿಲಯನ್ಸ್ ರಿಟೇಲ್ ಮಳಿಗೆಗಳ ವಿಸ್ತರಣೆ ಮುಂದುವರಿದಿದ್ದು ಲಾಭದಾಯಕತೆ ಉತ್ತಮವಾಗಿದೆ. O2C ತೈಲ ಮತ್ತು ರಾಸಾಯನಿಕ O2C ಜಾಗತಿಕ ಅಸ್ಥಿರತೆಯಿಂದಾಗಿ ರಿಫೈನಿಂಗ್ ಮಾರ್ಜಿನ್ ಮೇಲೆ ಒತ್ತಡವಿದ್ದರೂ ಆದಾಯವು 1.84 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ತೈಲ ಮತ್ತು ಅನಿಲ ಆಯಿಲ್ ಅಂಡ್ ಗ್ಯಾಸ್ KG-D6 ಉತ್ಪಾದನೆಯಲ್ಲಿನ ನೈಸರ್ಗಿಕ ಇಳಿಕೆಯಿಂದಾಗಿ ಈ ವಿಭಾಗದ ಆದಾಯದಲ್ಲಿ ಸುಮಾರು 8.8% ಕುಸಿತ ಕಂಡುಬಂದಿದೆ. ಹೂಡಿಕೆದಾರರಿಗೆ ಗಮನಿಸಬೇಕಾದ ಅಂಶಗಳು. ಹೊಸ ಇಂಧನ ನ್ಯೂ ಎನರ್ಜಿ ಕಂಪನಿಯು ಗ್ರೀನ್ ಎನರ್ಜಿ ಮತ್ತು ಹೊಸ ತಂತ್ರಜ್ಞಾನಗಳ ಮೇಲೆ ಭಾರೀ ಹೂಡಿಕೆ ಕ್ಯಾಪೆಕ್ಸ್ ಮಾಡುತ್ತಿದ್ದು, ಇದು ದೀರ್ಘಕಾಲದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ಮಾರುಕಟ್ಟೆ ಪ್ರಭಾವ ಲಾಭದಲ್ಲಿ ಸ್ವಲ್ಪ ಇಳಿಕೆಯಾಗಿದ್ದರೂ ಆದಾಯದಲ್ಲಿನ ಹೆಚ್ಚಳ ಮತ್ತು ಜಿಯೋ ಐಪಿಒ ಕುರಿತಾದ ನಿರೀಕ್ಷೆಗಳು ಮಾರುಕಟ್ಟೆಯಲ್ಲಿ ಕುತೂಹಲ ಮೂಡಿಸಿವೆ. ಷೇರು ಬೆಲೆ ಫಲಿತಾಂಶ ಪ್ರಕಟವಾದ ದಿನದಂದು ಷೇರು ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಷೇರು ಸಣ್ಣ ಮಟ್ಟದ ಇಳಿಕೆಯೊಂದಿಗೆ 1,327.65 ಮಟ್ಟದಲ್ಲಿ ವ್ಯವಹಾರ ಮುಗಿಸಿತ್ತು. ಒಟ್ಟಾರೆಯಾಗಿ ತೈಲ ವಿಭಾಗದಲ್ಲಿನ ಸವಾಲುಗಳ ನಡುವೆಯೂ ಡಿಜಿಟಲ್ ಮತ್ತು ರಿಟೇಲ್ ವಿಭಾಗಗಳು ಕಂಪನಿಯ ಬೆಳವಣಿಗೆಯನ್ನು ಕಾಪಾಡಿಕೊಂಡಿವೆ.